ಎಕ್ಸ್ಪ್ಲೋಸಿವಿಂದ ಮಿನಿಮಮಲ್ 7 years ಇಂಪ್ರಿಸನ್ಮೆಂಟ್ ಇದು ನಡೆಯುತ್ತೆ. ಆದರೆ ಅದರಿಂದ ಹಾರ್ಮ್ ಆಗಿದ್ದರೆ, ಅದರಿಂದ ತೊಂದರೆಗಳಾಗಿದ್ದರೆ, ಅಥವಾ ಅದರ ಇಂಟೆನ್ಷನ್, ಉದ್ದೇಶ, ಮೋಟಿವೇಶನ್ ಇದೆಲ್ಲದ್ರ ಮೇಲೂ ಕೂಡ ತಾವು ಟಾಡಾ ತನಕ ತೊಗೊಂಡೋಗ್ಬಿಡ್ಬೋದು. ಪೆಟ್ರೋಲಿಯಂ ಎಕ್ಸ್ಪ್ಲೋಸಿವ್ ಆ್ಯಂಡ್ ಸೇಫ್ಟಿ ಆರ್ಗನೈಸೇಷನ್ ಅಂತ ಇದೆ. ಅಂದರೆ ಪೆಟ್ರೋಲಿಯಂನ ಹೇಗೆ ಸೇಫ್ಟಿಯಾಗಿ ಇಟ್ಕೊಬೇಕು, ಅದು ಎಕ್ಸ್ಪ್ಲೋಸಿವ್ ಆಗದಿರೋ ರೀತಿ ಏನು ಮಾಡ್ಕೊಬೇಕು, ಮತ್ತು ಅದನ್ನು ಏನು ಕೊಂಡ್ಕೊಬೇಕು, ಏನಕ್ಕೆ ಉಪಯೋಗಿಸ್ಕೊಬೇಕು. ಅದೇ ರೀತಿ ಎಕ್ಸ್ಪ್ಲೋಸಿವ್ ಆ್ಯಕ್ಟ್ ಅಂತ, ಏನು ಎಕ್ಸ್ಪ್ಲೋಸ್ ಮಾಡಬೇಕು, ಈ ಮ್ಯಾನುಫ್ಯಾಕ್ಚರಿಂಗ್, ಇವಾಗ ಬೆಟ್ಟ ಗಿಟ್ಟಗಳನ್ನು ಪುಡಿ ಮಾಡೋವಂಥದ್ದು, ಅವೆಲ್ಲದಕ್ಕೂ ಕೂಡ ಪ್ರಿಕಾಷನರಿ ಮೆಷರ್ಮೆಂಟ್ಸು, ಲೈಸೆನ್ಸ್ಗಳನ್ನ ಕೊಂಡ್ಕೊಂಡು ಮಾಡಬೇಕಾಗುತ್ತೆ. ಏನೇ ಹಲೋ ನಮಸ್ಕಾರ, ನಾನು ಮಿಸ್ಟರ್ ಮಧು. ಆ್ಯಕ್ಚುಲಿ ರಜತ್ ಅವರು ಒಂದಲ್ಲ ಒಂದು ರೀತಿ ಸುದ್ದಿ ಆಗ್ತಾನೆ ಇರ್ತಾರೆ. ಸೊ ಟ್ರೆಂಡಿಂಗ್ ಬರಬೇಕು ಅಂತ ಮಾಡ್ತಾರೋ ಅಥವಾ ಏನೋ ಮಾಡೋಕ್ಕೋ ಏನೋ ಆಗುತ್ತೋ. ಹಾಗಾದರೆ ರಜತ್ ಅವರಿಗೆ ಸಂಕಷ್ಟ ಫಿಕ್ಸ್ ಆಗುತ್ತಾ? ಯಾಕೆ ಅಂತಂದರೆ ಈಗ ತಾನೇ ಒಂದು ವಿಡಿಯೋ ವೈರಲ್ ಆಗ್ತಾಯಿದೆ. ಅವ್ರು ಏನೋ ಒಂದು ಫೋಟೋಶೂಟ್ ಮಾಡೋ ಟೈಮಲ್ಲಿ ಬ್ಯಾಕ್ ಸೈಡಲ್ಲಿ ಒಂದು ಸ್ಫೋಟಕ ವಸ್ತುವನ್ನು ಸಿಡಿಸ್ತಾರೆ. ಸೊ ಇದು ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಸಿಡಿಸ್ಬೋದಾ ಅಥವಾ ಕಾನೂನು ಬಾಹಿರ ಆಗುತ್ತಾ? ಸೊ ಎಲ್ಲದಕ್ಕೂ ಮುಕ್ತವಾಗಿ ಚರ್ಚೆ ಮಾಡೋಣ. ನಮ್ಮ ಜೊತೆ ಖ್ಯಾತ ವಕೀಲರಾದಂತಹ ಲೋಹಿತ್ ಹನುಮಾಪುರ ಅವರು ಇದ್ದಾರೆ, ಅವ್ರ ಜೊತೆ ಚರ್ಚೆ ಮಾಡೋಣ. ಸರ್ ನಮಸ್ಕಾರ. ಹೇಳಿ ಸರ್. ತುಂಬ ವಿಚಾರವಾಗಿ ಮಾತಾಡಿದ್ವಿ. ಸೊ ಈ ವಿಚಾರದ ಬಗ್ಗೆ ಇದು ಕಾನೂನು ಅಡಿಯಲ್ಲಿ ಏನಾದರೂ ಕಾನೂನು ಬಾಹಿರ ಆಗುತ್ತಾ? ಹೇಗೆ, ಯಾವ ಸೆಕ್ಷನ್ ಅಡಿಯಲ್ಲಿ ಬರುತ್ತೆ, ಯಾವ ರೀತಿ ಸರ್ ಮಾಹಿತಿ ಕೊಡ್ಬೋದು? ಖಂಡಿತ. ಈಗ ಪೆಟ್ರೋಲಿಯಂ ಎಕ್ಸ್ಪ್ಲೋಸಿವ್ ಆ್ಯಂಡ್ ಸೇಫ್ಟಿ ಆರ್ಗನೈಸೇಷನ್ ಅಂತ ಇದೆ. ಅಂದರೆ ಪೆಟ್ರೋಲಿಯಂನ ಹೇಗೆ ಸೇಫ್ಟಿಯಾಗಿ ಇಟ್ಕೊಬೇಕು, ಅದು ಎಕ್ಸ್ಪ್ಲೋಸಿವ್ ಆಗದಿರೋ ರೀತಿ ಏನು ಮಾಡ್ಕೊಬೇಕು, ಮತ್ತು ಅದನ್ನು ಏನು ಕೊಂಡ್ಕೊಬೇಕು, ಏನಕ್ಕೆ ಉಪಯೋಗಿಸ್ಕೊಬೇಕು. ಅದೇ ರೀತಿ ಎಕ್ಸ್ಪ್ಲೋಸಿವ್ ಆ್ಯಕ್ಟ್ ಅಂತ, ಏನು ಎಕ್ಸ್ಪ್ಲೋಸ್ ಮಾಡಬೇಕು, ಈ ಮ್ಯಾನುಫ್ಯಾಕ್ಚರಿಂಗ್, ಇವಾಗ ಬೆಟ್ಟ ಗಿಟ್ಟಗಳನ್ನು ಪುಡಿ ಮಾಡೋವಂಥದ್ದು, ಅವೆಲ್ಲದಕ್ಕೂ ಕೂಡ ಪ್ರಿಕಾಷನರಿ ಮೆಷರ್ಮೆಂಟ್ಸು, ಲೈಸೆನ್ಸ್ಗಳನ್ನ ಕೊಂಡ್ಕೊಂಡು ಮಾಡಬೇಕಾಗುತ್ತೆ. ಏನೇ ಆದರೂ ಪರವಾಗಿಲ್ಲ. ಕ್ರ್ಯಾಕರ್ಸ್ ಅಂತ ಅಂದರೆ ನಾವು ಪಟಾಕಿಗಳನ್ನ ಹೊಡಿತೀವಲ್ಲ ಮನೆ ಮುಂದೆ, ಅದು ಅಪ್ರೂವ್ಡ್ ಆ್ಯಂಡ್ ಅನ್ಅಪ್ರೂವ್ಡ್ ಅನ್ನೋ ಥರ. ಅಂದರೆ ಇಷ್ಟೇ ಮಿತಿಯಾದ ಆಟೋಮ್ ಬಾಂಬ್ಗಳು, ಇಷ್ಟೇ ಮಿತಿಯಾದ ಲಕ್ಷ್ಮೀ ಪಟಾಕಿಗಳು, ಇಷ್ಟೇ ರೀತಿಯಾದಂಥದ್ದನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕಂತೇಳಿ ಮ್ಯಾನುಫ್ಯಾಕ್ಚರ್ ಅವ್ರು ಕೊಟ್ಟಿರ್ತಾರೆ. ಅದನ್ನು ನಾವು ಕೊಂಡ್ಕೊಂಬಂದು ನಾವು ಹೊಡಿತೀವಿ. ಆದರೆ ಎಲ್ಲೋ ಒಂದು ಕಡೆ ಎಕ್ಸ್ಪ್ಲೋಸಿವ್ಸ್ ಅಂದರೆ ಯಾವುದೇ ಲೈಸೆನ್ಸ್ ಇಲ್ದಿರೋ ಹಾಗೆ ನಾವೇ ತಯಾರಿಸಿ ಮಾಡುವಂಥದ್ದು, ಯಾವುದೋ ಒಂದು ಹಾರ್ಮ್ ಮಾಡೋಕ್ಕೋ ಅಥವಾ ಏನೋ ಒಂದು ಇದಕ್ಕೆ. ಸೊ ಅದು ನನಗೆ ಗೊತ್ತಿರುತ್ತೆ, ಇದು ಯಾರೂ ಓಡಾಡ್ತಿಲ್ಲ, ನಾನು ಇಲ್ಲಿ ಬ್ಲಾಸ್ಟ್ ಮಾಡಿದ್ರೆ ಯಾರೂ ಬರೋಲ್ಲ, ಆದರೆ ನನಗೆ ಇದು ಏನಕ್ಕೋ ಬೇಕು ಅಂದಾಗ ಅದು ಇಲ್ಲಿಗಲ್. ಅದನ್ನು ನಾವು ಮಾಡೋಂಗಿಲ್ಲ. ಅದನ್ನು ಪರ್ಮಿಷನ್ ತೊಗೊಂಡು ಇಂಟಿಮೇಟ್ ಮಾಡಿ ಅದಕ್ಕೆ ಪ್ರಿಕಾಷನರೀಸ್ನ ತೊಗೊಂಡೇ ಮಾಡಬೇಕು ಅನ್ನೋಂಥದ್ದು ಕಾನೂನು, ದೇಶದ ಕಾನೂನು. ಈಗ ಒಬ್ಬ ವ್ಯಕ್ತಿ, ಆತ ಕಲಾವಿದ, ಆತನ ಮೇಲೆ ಬಂದಿರುವಂಥದ್ದು ಅಲಿಗೇಷನ್ಸ್ ಏನು ಅಂದರೆ, ಪೆಟ್ರೋಲನ್ನು ಕವರಿಗೆ ಸುತ್ತಿ ಅದನ್ನು ಕಟ್ಟಿ ಹಿಂದ್ಗಡೆ ಇಟ್ಟು ಅದಕ್ಕೆ ಬೆಂಕಿ ಹಚ್ಚಿ ಅದು ಬ್ಲಾಸ್ಟ್ ಮಾಡಿ ಈತ ಬೈಕಿಂದ ಹಿಡಿಯುವಂಥದ್ದು ಒಂದು ಏನೋ ಸ್ಟೆಂಟೋ ಅಥವಾ ಏನೋ ಒಂದು ಶಾರ್ಟ್ ಮಾಡಿದ್ದಾರೆ ಅಂತ ಹೇಳಿ. ಸೊ ಅದ್ರ ಬಗ್ಗೆ ಇವತ್ತಿನ ವಿಚಾರ ನಡೀತಾ ಇದೆ. ಹಾಗಾಗಿ ನಾನು ಹೇಳೋದೇನು ಅಂದರೆ, ಇದು ಕ್ಲಿಯರ್ ಆ್ಯಂಡ್ ಕಟ್ ಕ್ರಿಮಿನಲ್ ಕೇಸ್ ಆಗಿಬಿಡುತ್ತೆ ಪರ್ಮಿಷನ್ ತೊಗೊಂಡಿಲ್ಲ ಅಂದರೆ. ಯಾಕೆಂದರೆ ಎರಡನೇದು ಈ ಈ ಕೃತ್ಯ ಇದೆಯಲ್ಲ, ಇವತ್ತರೆಗೂ ತಮಗೆ ಗೊತ್ತಿತ್ತಾ ಅಥವಾ ನನಗೆ ಗೊತ್ತಿತ್ತಾ? ಪೆಟ್ರೋಲನ್ನು ಕವರಲ್ಲಿ ಸುತ್ತಿ ಈ ಥರ ಹಿಂಗೆ ಡಮ್ ಅನ್ನೋದು ನಿಮ್ಗೆ ಗೊತ್ತಿತ್ತಾ? ಇಲ್ಲ, ಖಂಡಿತ ಗೊತ್ತಿರಲಿಲ್ಲ. ಇದನ್ನು ತಾವು ಎಲ್ಲ ಯುವಕರಿಗೆ ಅಥವಾ ಏನು ಸಮಾಜದಲ್ಲಿರುವಂಥ ಮಕ್ಕಳುಗಳಿಗೆ ತಾವು ಈ ಥರನೂ ಆಗುತ್ತೆ ಅಂತ ಹೇಳ್ಕೊಟ್ಬಿಟ್ರಿ. ಅಂದರೆ ಒಂದು ಬ್ಲಾಸ್ಟ್ ಅನ್ನುವಂಥದ್ದು ಬಾಂಬನ್ನು ಸಿಡಿಸುವಂಥದ್ದು, ಮಾನವ ಮಾಡಿರುವಂಥ ಒಂದು ಬಾಂಬ್ಗಳು ಅನ್ನೋ ಥರ. ಸೊ ಇದನ್ನು ತಾವು ಹೇಳ್ಕೊಟ್ರಿ. ಇದರಿಂದ ಈಗಾಗಲೇ ತಾವು ಸಿನಿಮಾ ನಟರುಗಳು ಲಾಂಗು ಮಚ್ಚಿಗಳನ್ನು ಇಟ್ಕೊಂಡು ಮೇನ್ ರೋಡ್ಗಳಲ್ಲಿ ತಮ್ಮ ಹುಟ್ಟಿದಬ್ಬಗಳಲ್ಲಿ ಕೇಕನ್ನು ಕಟ್ ಮಾಡೋದು ಹೇಳ್ಕೊಟ್ರಿ. ಅದು ಯಾವ ರೀತಿ ನಡೆದೋಯ್ತು ಅಂದರೆ, ಪಾಪ ಯುವಕರುಗಳು ಏನು ಪುಡಿ ರೋಡಿಗಳು ಅಥವಾ ಏನು ಈಗ ಬೆಳ್ಕೊಂಡು ಏನೂ ಇಲ್ದಿರೋ ಕೆಲಸದಲ್ಲಿ ನನ್ನ ರೌಡಿಸಮೇ ನನ್ನ ಜೀವನ ಅನ್ನೋವಂಥವ್ರು ತಲವಾರುಗಳನ್ನ ತೊಗೊಂಬಂದು ಒಂದು 100 ಜನ 50 ಜನ ಇಟ್ಕೊಂಡು ರೋಡಲ್ಲಿ ಪಟಾಕಿ ಹೊಡ್ಕೊಂಡು ಕೇಕ್ ಕಟ್ ಮಾಡೋದು ಒಂದು ಶೋ ಆಗೋಯ್ತು. ಶೋಕಿ ಆಗೋಗ್ಬಿಟ್ಟು ಇದನ್ನು ಕಲಿಸ್ಕೊಟ್ಟಿದ್ದು ಯಾರು? ಇವರೇ ಸಿನಿಮಾ ನಟರುಗಳೇ. ಇವರು ದುಡ್ಡು ಮಾಡೋಕ್ಕೋಸ್ಕರ ಸ್ಟೆಂಟ್ಗಳನ್ನ ಮಾಡ್ತಾರಲ್ಲ, ಜನರಿಗೆ ಇಂಪ್ಯಾಕ್ಟ್ ಆಗೋ ರೀತಿ, ಅವರ ಮೆದುಳಿಗೆ ಹೋಗಿ ನೇರವಾಗಿ ತಲುಪೋ ರೀತಿ ಮಾಡ್ತಾರಲ್ಲ, ಅಂಥವ್ರೆ. ಸೊ ಹಾಗೆ ಇದನ್ನು ಕೂಡ ಹೇಳ್ಕೊಟ್ರಿ. ಅಂದರೆ ಪೆಟ್ರೋಲ್ನ ಕವರ್ಗೆ ಹಾಕ್ಬಿಟ್ಟು ಸುಟ್ಬಿಟ್ಟು ಅದೇನೋ ಮಾಡಿದ್ರೆ ಡಮ್ ಅಂದ್ಕೊಂಡು ಹಿಂಗೆ ಬರುತ್ತೆ ಅನ್ನೋ ಥರನೂ ಹೇಳ್ಕೊಟ್ರಿ. ವೀಲಿಂಗ್ ಮಾಡೋದು ತಾವು ತೋರಿಸ್ಕೊಟ್ರಿ. ಸೊ ಹಾಗಾಗಿ ಇದು ಬಹಳ ದೊಡ್ಡ ತಪ್ಪು. ಮತ್ತು ಇದರ ಇಂಪ್ಯಾಕ್ಟ್ ಮಾಡಿದ್ರೆ, ಇವಾಗ
ಈತ ಪೆಟ್ರೋಲ್ ಎಷ್ಟು ಹಾಕಿದ್ರು ಗೊತ್ತಿಲ್ಲ. ಅತಿಯಾಗಿ ಯಾರೋ ಒಬ್ಬ 1 ಲೀಟ್ರ್ 2 ಲೀಟ್ರ್ ಹಾಕ್ಬಿಟ್ಟು ಬ್ಲಾಸ್ಟ್ ಮಾಡಿದ್ರೆ ಏನಾಗ್ಬೋದು, ಅದು ಸುತ್ತಮುತ್ತ ಮನೆಗಳಿಗೆ ಏನಾಗ್ಬೋದು. ಈ ರೀತಿ ಚಿತ್ರನಟರಿ ನೀವು, ನಿಮ್ಗೊಂಚೂರು ಕಾಳಜಿ ಇಲ್ವಾ ತಲೆಯಲ್ಲಿ? ಏನು ತಿಂತೀರಿ ಒಂಚೂರು? ನೀನು ಇರೋ ಥರ ಮಾಡೋಕ್ಕೋಸ್ಕರ ಈ ಥರ ಇಲ್ಲೀಗಲಾಗಿ ಅದನ್ನು ಪ್ರಿಪೇರು ಮಾಡೋದನ್ನು ಹೇಳ್ಕೊಟ್ಟು ನಾನು ಈ ಥರ ಮಾಡಿದ್ದೀನಿ ಅನ್ನೋವಂಥದ್ದು ಮಾಡೋದಿದೆಯಲ್ಲ, ಸೊ ಇಟ್ ಈಸ್ ರಿಯಲಿ ಇಲ್ಲೀಗಲ್ ಥಿಂಗ್ಸ್. ಮತ್ತು ಆತನ ಬಗ್ಗೆ ಅದೇನೋ ಬೇರೆ ಬೇರೆ ಕೇಸ್ಗಳಿದ್ದಾವೆ, ಅದ್ರ ಬಗ್ಗೆ ನನ್ನ ಪ್ರಸ್ತಾಪನೆ ಬೇಕಾಗಿಲ್ಲ. ಮಹಾನ್ ವ್ಯಕ್ತಿಗಳ ಬಗ್ಗೆ ಮಾತಾಡೋಂಥ ಅವಶ್ಯಕತೆ ಇಲ್ಲ. ಸಮಾಜದಲ್ಲಿ ಏನು ಮಾಡ್ತಿದ್ದೀರಿ? ಬರೀ ಕೇಸ್ ಸಾಕಾಗಲ್ಲ. ಜಸ್ಟ್ ಎ ಕೇಸ್ ಈಸ್ ನಾಟ್ ಎನಫ್. ಚಿತ್ರನಟಕ ಏನು ನಮ್ಮ ಚಲನಚಿತ್ರ ಮಂಡಳಿ ಇದೆಯಲ್ಲ, ಏನು ಮಾಡ್ತಿದ್ದೀರಿ ಸರ್? ನಿಮ್ಮ ಒಂದು ಅಸೋಸಿಯೇಷನ್ ಕೆಳಗಡೆ ಎಲ್ಲರೂ ಬರ್ತಾರೆ. ಅವರು ಜೈಲಿಗೆ ಹೋಗಿ ಬಂದರೂ ನೀವು ಚಾನ್ಸ್ ಮಾಡ್ಬೋದು, ಶೂಟಿಂಗ್ ಮಾಡ್ಬೋದು. ಅವ್ರು ತಪ್ಪು ಮಾಡಿದ್ರೂ ಅವ್ರಿಗೆ ಶೂಟಿಂಗ್ ಮಾಡ್ಬೋದು. ಅವ್ರು ಏನು ಮಾಡಿದ್ರು ನೀವು ಅವ್ರನ್ನ ಒಪ್ಕೊತೀರಲ್ಲ. ನಿಮ್ಗೆ ಏನಕ್ಕೆ ಮತ್ತೆ ಮಂಡಳಿ ಅನ್ನೋಂಥದ್ದು? ಸೊ ಹಾಗಾಗಿ ವಿ ಡೋಂಟ್ ಅಕ್ಸೆಪ್ಟ್ ದಿಸ್. ಇದು ಆಗಬಾರ್ದು. ಪೊಲೀಸರು ಕೂಡ ಹೇಳಿ. ಒಂದು ಪ್ರಶ್ನೆ ಏನಂದರೆ, ಈಗ ಮೇಕಿಂಗ್ ಮಾಡಿರೋ ವಿಡಿಯೋದೇ ತುಂಬ ಸಮಾಜಕ್ಕೆ ಮಾರಕ ಆಗುತ್ತಾ, ಅಥವಾ ಹೆಂಗೋ ಬ್ಲಾಸ್ಟ್ ಮಾಡ್ದ ಏನೋ ಒಂದು ಶಾರ್ಟ್ ತೆಗೆದ, ಆ ಶಾರ್ಟ್ ತೆಗೆದ್ಬಿಟ್ಟು ಜನಕ್ಕೆ ಅವ್ರು ಬಿಲ್ಡಪ್ ಶಾರ್ಟ್ ಕೊಟ್ಟರು, ಸೊ ಅದು ಬಾಹಿರ ಆಗುತ್ತಾ? ಮೇಕಿಂಗ್ ಮಾಡಿರೋದು ತುಂಬ ಇಂಪಾರ್ಟೆಂಟ್ ನೋಡಿ ಸರ್. ಈಗ ಒಂದು ಬಾಂಬ್ ತಯಾರಿಕೆಯನ್ನು ನಾನು ತೋರಿಸ್ಕೊಟ್ಬಿಟ್ರೆ ಯಾರ್ಯಾರು ಏನೆಂದಕ್ಕೆ ಉಪಯೋಗಿಸ್ಕೊಳ್ಳಲ್ಲ. ಈಗ ಫಾರ್ ಎಕ್ಸಾಂಪಲ್ ಜಮೀನು ವಿವಾದಗಳು ಇದ್ದಾವೆ, ಕಿತ್ತಾಡ್ಕೊತಾರೆ, ಅಣ್ಣ ತಮ್ಮದರು ಏನು ಒದ್ದಾಡ್ಕೊತಾರೆ. ಎಷ್ಟೋ ಒಂದು ಮೆದೆಗಳಿಗೆ ಇವತ್ತು ಸೇಡಲ್ಲಿ ಹಳ್ಳಿಗಳಲ್ಲಿ ಬೆಂಕಿ ಇಡ್ತಾರೆ ಸರ್. ಹೌದು, ಹುಲ್ಲಿನ ಮೆದೆಗಳಿಗೆ. ಅವನೇ ಅವ್ನು ಜಾಸ್ತಿ ಬಂದೋಯ್ತು, ಅವ್ನ ಊಟ ಅಂತ ಮನೆಗಳಿಗೆ ಬೆಂಕಿ ಹಚ್ಚುವಂಥ ಕೆಲಸಗಳು ಇವೆಲ್ಲವೂ ಕೂಡ ಎಲ್ಲೋ ಒಬ್ಬರಿಗೆ ನೀವು ಏನೋ ಒಂದು ಹೇಳಿಕೊಟ್ಟ ಹಾಗೆ. ಹಾಗಾಗಿ ಇವನ್ನೆಲ್ಲವನ್ನೂ ಕೂಡ ತೋರಿಸ್ಬಾರ್ದು ಒಂದು ದೊಡ್ಡ ಪರದೆನೇ ಬಿಟ್ಟಿದೆ ಕಾನೂನು. ಈಸಿಯಸ್ಟ್ ಟಾಸ್ಕು. ಇವತ್ತು ಮಕ್ಕಳುಗಳು, ನಾನು ಹೇಳ್ತೀನಿ, 13 ವರ್ಷದ 14 ವರ್ಷದ ಮಕ್ಕಳುಗಳು ಬರ್ತಡೇಗಳನ್ನ ಆಚರಣೆ ಮಾಡಿಸ್ಕೊಳ್ಳೋಕ್ಕೆ ಪಟಾಕಿಗಳನ್ನ ಸಿಡಿಸ್ಕೊಂಡು ಕೇಕ್ ಕಟ್ ಮಾಡೋವಂಥದ್ದು ನಾನು ಕಣ್ಣಾರೆ ನೋಡಿದ್ದೀನಿ. ಇವೆಲ್ಲ ನೀವು ಹೇಳ್ಕೊಟ್ಟಿರುವಂಥದ್ದೇ. ಉಮಾಶ್ರೀ ಅವರು ಅಥವಾ ತಾರಾ ಅವರು ಒಂದ್ಸಲ ಎಲ್ಲೋ ಹೇಳಿದರು, ಯಾವುದೋ ಒಂದು ಕಾರ್ಯಕ್ರಮಗಳಲ್ಲಿ. ನಾನು ಅವಾಗ ಸೆಕೆಂಡ್ PU. ಆ ಮಗು ಪಿಕ್ಚರಲ್ಲಿ ನಾನು ಹೇಳಿರೋವಂಥ ಡೈಲಾಗುಗಳು ಹಂಗೆ ಹೇಳುತ್ತಲ್ಲ, ಹಂಗಾರೆ ಸಮಾಜದಲ್ಲಿ ನಮ್ಮ ಕಾಳಜಿ ಎಷ್ಟಿದೆ ಅಲ್ವಾ ಅನ್ನೋವಂಥದ್ದು. ಹಾಗಾಗಿ ನಿಮ್ಮ ಕಾಳಜಿಗಳು ಏನು? ನೀವೇನು ಹೇಳ್ಕೊಡ್ತಾ ಇದ್ದೀರಿ? ಆಯ್ತಪ್ಪ, ನೀನು ಸ್ಟೆಂಟ್ ಮಾಡಿದೆ, ನೀನು ಅದ್ಭುತವಾದ ಫಿಗರು, ನೀನು ಬಿಡಪ್ಪ, ಆಯಿತು, ಯಾರು ನೀನು ಮುಟ್ಟಕ್ಕೆ ಆಗಲ್ಲ, ದೊಡ್ಡ ಹೀರೋ, ಮುಗಿದೋಯ್ತು. ಆ ನಾಯಕ ಅನ್ನೋವಂಥದ್ದು ಬರೀ ಅದಲ್ಲ. ಆ ನಾಯಕ ಅನ್ನೋದಕ್ಕೆ ಕೆಲವು ಒಳ್ಳೆಯ ತತ್ವ ಸಿದ್ಧಾಂತಗಳನ್ನು ಕೂಡ ಅಳವಡಿಸ್ಕೊಟ್ರೆ ಎಲ್ಲರೂ ಒಪ್ಕೊಳ್ಳೋವಂಥದ್ದು. ಈಗ ಕವರಲ್ಲಿ ಹಾಕೋದು, ಇಡೋದು, ಮಾಡೋದು, ಹೊಡೆದ್ಬಿಡೋದು, ಏನು ಸೂಪರ್ ಮ್ಯಾನ್ ಏನಪ್ಪ, ಸ್ಪೈಡ್ರ್ ಮ್ಯಾನ? ಯಾರೇ ಏನೇ ಆದರೂ ಬೆಳಗ್ಗೆ ಎದ್ದರೆ ಅವ್ರ ಹಂಡು ಅವರೇ ತೊಳ್ಕೊಬೇಕು ಸರ್. ಡೋಂಟ್ ಟೇಕ್ ಮೀ ರಾಂಗ್, ಸತ್ಯ ಇದು. ಬಟ್ ನೀವೇನು ಹೇಳ್ಕೊಡ್ತಾ ಇದ್ದೀರಿ? ವಾಟ್ ಆರ್ ಯು ಟೀಚಿಂಗ್? ಸೊ ಹಾಗಾಗಿ ಪೊಲೀಸರು ಪರ್ಮಿಷನ್ಸ್ನ ತೊಗೊಂಡಿದ್ರೆ ಅವ್ರೇನು ಕಂಪ್ಲೇಂಟ್ ಕೊಡೋಲ್ಲ. ಯಾವ ರೀತಿ ಕಂಪ್ಲೇಂಟ್ ಆಗ್ತವೆ? ಒಂದು ಪಬ್ಲಿಕ್ ರೋಡು, ಎಲ್ರಿಗೂ ಸೇರಿದಂಥದ್ದು, ಅದಕ್ಕೆ ಡ್ಯಾಮೇಜ್ ಆದರೆ ಯಾರು ಕೊಡ್ತಾರೆ? ಪಬ್ಲಿಕ್ ಸಂಸ್ಥೆ. ಹೌದು. ಮತ್ತು ಆ ರಸ್ತೆಯನ್ನು ಆ ಜಾಗದಲ್ಲಿ ಆ ಪೊಲೀಸ್ ಸ್ಟೇಷನ್ ಅವ್ರಿಗೆ ಆ ಮಾಹಿತಿ ಇದೆಯಾ? ಹಿಂಗೆ ಮಾಡ್ತಾ ಇದ್ದೀವಿ, ಈ ರೀತಿ ಆಗ್ತಾ ಇದ್ದಾವೆ ಅನ್ನೋವಂಥದ್ದು ಇದ್ದರೆ, ಪರ್ಮಿಷನ್ ಇದ್ದರೆ, ಆ ಪರ್ಮಿಷನಲ್ಲಿ ಪೊಲೀಸರು ಕೂಡ ಇನ್ವಾಲ್ವ್ ಆಗಿರ್ತಾರೆ. ಯಾಕೆಂದರೆ ಅದೇನು ನೀವು ಟ್ರಯಲಲ್ಲಿ ತೋರಿಸಿದ್ದೀರಿ, ಆ ಕವರಲ್ಲಿ ಪೆಟ್ರೋಲ್ ಹಾಕೋದು, ಸುರಿಯೋದು, ಇಡೋದು, ಅವು ಯಾವನ್ನೂ ಕೂಡ ತೋರಿಸೋಂಗಿಲ್ಲ. ಒಂದು ವೇಳೆ ಪರ್ಮಿಷನ್ ತೊಗೊಂಡಿದ್ರು ಮೇಕಿಂಗ್ ತೋರಿಸೋಂಗಿಲ್ಲ, ಅಂದರೆ ಹೆಂಗೆ ಮಾಡ್ತೀವಿ, ಯಾವ ಥರ, ಡೆಫಿನೆಟ್ಲಿ ತೋರಿಸೋಂಗಿಲ್ಲ. ಯು ಕೆನಾಟ್ ಶೋ ದಟ್. ನೀವು ತೋರಿಸೋಂಗೇ ಇಲ್ಲ. ಸಿನಿಮಾಗಳಲ್ಲೂ ಅಷ್ಟೇ, ತಾವು ಯಾವುದೇ ಒಂದು ಕೆಟ್ಟು ಕೊಲೆ ಇದೆಲ್ಲ ಬಂದಾಗ ಅದನ್ನು ತೋರಿಸಲ್ಲ, ಬ್ಲರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಡಕಾಯಿತರಿಗೆ ಸಿನಿಮಾ ಇತ್ತು, ದಂಡುಪಾಳ್ಯ ಅನ್ನೋದು ಸಿನಿಮಾಗಳಲ್ಲಿ. ಅವರು ಮಾಡೋಂಥ ಹಿಂಸೆ, ಕತ್ತನ್ನು ಕುಯ್ಯುವಂಥದ್ದು, ಅದು ಏನೇ ಇಂತಿದ್ದಿರ್ಬೋದು, ಅದನ್ನು ತೋರಿಸ್ಲಿಲ್ಲ, ಬ್ಲರ್ ಮಾಡ್ತಾರೆ. ಸೆನ್ಸಿಟಿವ್ ಥಿಂಗ್ಸ್ ತೋರಿಸ್ಬಾರ್ದು. ಯಾಕಂದರೆ ಅವೆಲ್ಲವೂ ಕೂಡ ಯಾವುದೋ ಒಂದು ಕ್ರೈಮಲ್ಲಿ ಯಾರೋ ಒಬ್ಬ ಅದನ್ನು ಉಪಯೋಗಿಸ್ಬಿಡ್ತಾನೆ ಅನ್ನೋಂಥದ್ದು. ಇದಂತೂ ನಾನು ಹೇಳ್ತಿಲ್ವಾ, ಈ ರೀತಿಯೂ ಕೂಡ ಈಸಿಯಾಗಿ ಬಾಂಬ್ಗಳನ್ನ ಬ್ಲಾಸ್ಟ್ ಮಾಡಿ ನಾನು ಹಿಂದ್ಗಡೆನೇ ನನ್ನ ಗಾಡಿಯಿಂದ ಹೇಳಿದ್ರೆ, ಈ ಅಪ್ಪ ಗಾಡಿಯಿಂದ ಹೇಳ್ದ, ನಾಳೆ ಬೆಳಗ್ಗೆ ಸೈಕಲಿಂದ ಹೋಗ್ಬಡಿತಾನೆ ಹುಡುಗ ಅವನೂರಲ್ಲಿ. ಒಂದು 1/4 ಲೀಟ್ರ್ ಪೆಟ್ರೋಲ್ ಹಾಕೊಳ್ಳೋದು ಏನೋ ಅವ್ರು ಹೇಳ್ಕೊಟ್ಟಿದ್ದಾರಲ್ಲ, ಆ ರೀತಿ ಮಾಡೋದು, ಅವ್ನು ಸೈಕಲ್ ಇಳಿಯೋದು. ಇನ್ನೊಂದು ಗೊತ್ತಾ ಸರ್, ಸ್ಮೋಕಿಂಗು ಕೂಡ ನೀವು ವಿತೌಟ್ ಕಾಷನ್ ತೋರಿಸೋಗೇ ಇಲ್ಲ. ಕರೆಕ್ಟ್, ಅದಕ್ಕೆ ಇದು ಬರುತ್ತೆ, ಕಾಷನ್ ಇದ್ದೇ ಇರುತ್ತೆ ಅಲ್ವಾ? ಯಾಕಂದರೆ ಜನ ಇಂಪ್ಯಾಕ್ಟ್ ಆಗ್ತಾರೆ.
ಸಮಾಜದಲ್ಲಿ ಏನೋ ಮೆಸೇಜ್ ಬರ್ತೀವಿ ಅನ್ನೋದಕ್ಕೋಸ್ಕರ ಇವೆಲ್ಲವನ್ನು ಗಾಳಿಲಿ ತೂರಿ ನಾನು ಸೂಪರ್ ಸ್ಟಾರ್, ನಾನು ಹೀರೋ, ನಾನು ಅದ್ಭುತವಾದ ನಟ, ನಾನಿದು ಅಂದರೆ ಒಪ್ಪಕ್ಕೆ ಸಮಾಜ ಇಲ್ಲ ಸರ್. ಹಾಗೇ ಹೋಗ್ತಾ 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 ಎಲ್ಲೋ ಒಂದು ಕಡೆ ಮರೆಯಾಗೋಗ್ತಾರೆ, ಅಥವಾ ಮರೆಯಾದರೂ ಪರವಾಗಿಲ್ಲ, ನೋಡಿದಾಗೆಲ್ಲ ಜನರು ಥೂ ಅಂತ ಒಗೆಯೋ ರೀತಿ ಮಾಡ್ಕೊಬಾರ್ದು. ಯಾಕಂದರೆ ಇವತ್ತು ತಂದೆ ತಾಯಿ ಎತ್ತಿರೋವಂಥವು ಮಕ್ಕಳುಗಳನ್ನು ಸಮಾಜದಲ್ಲಿ ಬಿಡೋಕ್ಕೆ ಭಯ. ಇನ್ನು ಇವರು ಈಸಿಯಾಗಿ ಈ ಥರ ತೋರಿಸಿದಾಗ ಅದೇನೋ ಇನ್ನೊಂದಾದಾಗ ಇವರು ಒಂದು ತಪ್ಪುಗಳಿಂದ ಆ ಮಕ್ಕಳುಗಳು ಎಲ್ಲೋ ಹೋಗಿ ತಲುಪ್ತಾರೆ. ಅಲ್ಲ ಸರ್, ಒಬ್ಬ ಮನುಷ್ಯ ಒಂದು ಸಲ ತಪ್ಪು ಮಾಡ್ಬೋದು. ಈಗ ಗೊತ್ತಿದ್ದು ಏನೋ ಉದ್ದೇಶಕ್ಕೆ ಮಾಡಿದ್ದೀನಿ, ನನ್ನ ಉದ್ದೇಶ ಬೇರೆ ಇತ್ತು, ಬಟ್ ಬೇರೆ ಉದ್ದೇಶ ಆಗುತ್ತೆ, ಓಕೆ. ಆಲ್ರೆಡಿ ಒಂದು ತಪ್ಪು ಮಾಡಿ ಸಿಕ್ಕಾಕೊಂಡಿದ್ರು, ಅಂದರೆ ಯಾವುದೋ ರೋಡಲ್ಲಿ ಮಚ್ಚನ ತೋರಿಸೋಂಥದ್ದು, ಮತ್ತು ಇದೇ ವಿಷಯದಲ್ಲಿ ಸ್ಫೋಟಕ ವಸ್ತುನ ಇನ್ನೊಬ್ರು ಯಾರೋ ಒಬ್ಬ ಬೇರೆ ವ್ಯಕ್ತಿ ತೋರಿಸಿ ಅದು ಒಂದು ವೈರಲ್ ಆಗಿತ್ತು, ನೀರಿಗೆ ಎಸೆಯುವಂಥದ್ದು ಇನ್ನೊಬ್ಬ ವ್ಯಕ್ತಿ. ಹೌದು ಹೌದು. ಸೊ ಇಷ್ಟೆಲ್ಲ ಗೊತ್ತಿದ್ದು ಪದೇ ಪದೇ ಯಾಕೆ ಸರ್ ಮೊದಲನೇ ಬಾರಿ ಮಾಡಿದಾಗ ಎಲ್ಲೋ ಒಂದು ಕಡೆ ಎಡ್ವರ್ಟ್ ಆಗಿತ್ತು ಅನ್ಸ್ಬೋದು ಸರ್. ಹೌದು, ಎಲ್ಲೋ ಒಂದು ಕಡೆ ಗೊತ್ತಿಲ್ದಿರ ಕಾನೂನು ಅರಿವಿಲ್ವೋ ಅಥವಾ ಇದು ಈ ರೀತಿ ಆಗ್ಬಿಡ್ತೋ ಅನ್ನೋವಂಥದ್ದು ಅದು ಓಕೆ. ಮಚ್ಚನ ಇಟ್ಕೊಂಡು ಹೋಗಿ ಶೂಟಿಂಗ್ ಮಾಡೋವಂಥದ್ದು, ಆಗ ಪಾಪ ಏನೋ ಬಿಗ್ ಬಾಸಿಂದ ಬಂದು ಏನೋ ನಾನು ಮಾಡಬೇಕು ಏನೋ ಒಂದು ಹುಮ್ಮಸ್ಸಲ್ಲಿ ಅಕ್ಸೆಪ್ಟೆಡ್. ಅದಕ್ಕೆ ಪೊಲೀಸರು ತಕ್ಕ ದಾರಿನೂ ತೋರಿಸ್ಬಿಡ್ತಾರೆ, ತಿರ್ಗಾ ವಾರಂಟ್ ಏನೋ ರಿಕಾಲ್ ಅವೆಲ್ಲ ಏನೋ ಆಗ್ಬಿಡ್ತವೆ. ಬಟ್ ಬುದ್ಧಿವಂತರಲ್ವ ನೀವು, ಅಥವಾ ನೀವು ದಡ್ರ, ಅಷ್ಟು ಶತಮೂರ್ಖರ, ನನ್ನ ಮಚ್ಚಿ ಹಿಡ್ಕೊಂಡಿದ್ದಕ್ಕೆ ಹಿಂಗಾಗಿತ್ತಪ್ಪ ಆರ್ಟಿಫಿಷಿಯಲ್ ಏನೋ, ಇನ್ನೇನೋ ನಾನು ಕವರಲ್ಲಿ ಪೆಟ್ರೋಲಾಗಿ ಬಾಂಬ್ ಸಿಡಿಸಿದ್ರೆ ಬಿಡ್ತಾರೆ ನನ್ನ ಅನ್ನೋವಂಥ ಪರಿಣಾಮ. ಅಂದರೆ ಅಷ್ಟೂ ಬುದ್ಧಿ ಇಲ್ವಾ? ಒಂದು ದಡ್ಡ ಆಗಿರಬೇಕು, ಇಲ್ಲ ಅತಿ ಮೂರ್ಖ ಆಗಿರಬೇಕು, ಇಲ್ಲ ಒಂದು ಮಂಡ ಆಗಿರಬೇಕು, ಇಲ್ಲಾಂದರೆ ಏನಾದರೂ ಆಗಲಿ ನಾನು ಜನರನ್ನ ನೋಡಬೇಕು, ಒಂದ್ಸರಿ ಇನ್ನೊಂದ್ಸರಿ ಜೈಲಿಗೆ ಹೋದ್ರೂ ಪರವಾಗಿಲ್ಲ ಅನ್ನೋ ಥರ ಆಗಿರಬೇಕು. ಆಗ ಇದೇ ರೀತಿ ರಿಪೀಟ್ ಆದಾಗ ಒಂದು ಆದೇಶವನ್ನು ಮಂಡಳಿ ಮಾಡ್ಬೋದು. ಅಂದರೆ ಸಮಾಜಕ್ಕೆ ನಿಮ್ಮ ಒಂದು ಶೂಟಿಂಗ್ಸ್ಗಳು ಅಥವಾ ನಿಮ್ಮ ಒಂದು ಆ್ಯಕ್ಟಿಂಗ್ಗಳು ಅಥವಾ ನೀವು ಮಾಡ್ತಿರೋವಂಥ ಒಂದು ಪ್ರಯತ್ನಗಳು ಸಮಾಜಕ್ಕೆಲ್ಲೋ ಒಂದು ಕಡೆ ಕ್ರೈಮ್ಸ್ಗಳು ಜಾಸ್ತಿ ಆಗ್ತವೆ ಅಥವಾ ಮೋಟಿವೇಟ್ ಆಗ್ತಾರೆ ಅಂದಾಗ ಆ ಮಂಡಳಿ ಅಂತ ಒಂದಿದೆ. ಆ ಮಂಡಳಿ ಇದೆಯೋ ಸತ್ತೋಗಿದೆಯೋ? ಈ ಚಿತ್ರನಟರು ಬರೇ ಕಲರ್ಫುಲ್ ತೋರಿಸೋದು, ಅದು ಏನು ಮಂಡಳಿ ಅಂತಲೂ ಗೊತ್ತಿಲ್ಲ. ಯಾರೋ ಒಬ್ಬ ಹೋಗಿ ಹೇಳಬೇಕಾ? ಯಾರೋ ಒಬ್ಬ ಕುಂತ್ಕೊಬೇಕ್ರಿ, ತಾಕತ್ತಿರೋನು ಕುಂತ್ಕೊಂಡು ಅದನ್ನು ಆದೇಶ ಮಾಡಬೇಕು. ಜಯಮಾಲ ಅವರು ಇವತ್ತಿದ್ದಾರೆ, ಮೊನ್ನೆ ಚೇತನ್ ಅವರ ಅಹಿಂಸೆ ಚೇತನ್ ಅವರ ಮಾತಾಡಿದ್ರು, ಅಪ್ರಿಷಿಯೇಟ್, ಅದನ್ನು ತಲೆಬಾಗಿ ಹೇಳೋಣ. ಅಮ್ಮ ಇದೇ ರೀತಿ ಸಮಾಜದಲ್ಲಿ ಮಕ್ಕಳುಗಳು ಹಾಳಾಗ್ತಿದ್ದಾರೆ, ಇವೆಲ್ಲ ನೋಡಿದ್ರೆ ನಿಮ್ಗೆ ಅಷ್ಟು ಗೊತ್ತಿಲ್ವಾ? ಸೊ ಹಾಗಾಗಿ ಇವೆಲ್ಲವೂ ಕೂಡ ಅವರು ತೊಗೊಂಡು ಸ್ವಲ್ಪ ಇಂಥವ್ರನ್ನೆಲ್ಲ ಸ್ವಲ್ಪ ಕಮ್ಮಿ ಮಾಡಬೇಕು. ಮತ್ತು ಸುದೀಪ್ ಅವರು, ಬಿಗ್ ಬಾಸಿನ ಸುದೀಪ್ ಅವರು ಕೂಡ ಒಂಚೂರು ಯಾರನ್ನ ಬೆಳೆಸ್ತಾ ಇದ್ದೀವಿ, ಸಮಾಜಕ್ಕೆ ನಾನು ಯಾರನ್ನ ಬೆಳೆಸಿ ಏನು ಕೊಡುಗೆ ಕೊಡ್ತಾ ಇದ್ದೀನಿ ಅನ್ನೋದು ಕೂಡ ಅವ್ರಿಗೂ ಕೂಡ ಸ್ವಲ್ಪ ಗಮನ ಹರಿಸ್ಬೇಕು ಅನಿಸುತ್ತೆ ಸರ್. ಏನು ತಪ್ಪು ಏನು ಸರಿ ಅನ್ನೋವಂಥದ್ದನ್ನ ಸ್ಕ್ರೀನ್ ಮೇಲೆ ತುಂಬ ಅದ್ಭುತವಾಗಿ ವಿವರಿಸ್ತಾರೆ. ಅವ್ರ ಟ್ಯಾಲೆಂಟಿಗೆ ನಾವು ತಲೆಬಾಗೋಣ. ಆದರೆ ಹಾಗೇ ಯಾರೋ ತಪ್ಪು ಮಾಡಿದ ತಕ್ಷಣ ಜೈಲು ಹೋದ ತಕ್ಷಣ ಅವ್ರ ಬಗ್ಗೆನೂ ಮಾತಾಡ್ತಾರೆ, ಅದು ಸರಿಯಿಲ್ಲ ಇದು ಸರಿಯಿಲ್ಲ ಅಂತ. ಹಾಗೆ ಅದ್ರ ಜೊತೆ ನೀವು ನಿಮ್ಮ ಜೊತೆ ಹಿಡ್ಕೊಂಡು ನಿಮ್ಮ ಕಾರ್ಯಕ್ರಮಗಳಲ್ಲಿ ಯಾರಿಗೆ ನೀವು ಸ್ಕ್ರೀನ್ನ ಶೇರ್ ಮಾಡ್ತಿದ್ದೀರ ಅನ್ನೋದು, ಅವರಿಂದ ಸಮಾಜಕ್ಕೆ ಏನಾಗುತ್ತೆ ಅನ್ನೋದು ಕೂಡ ನಿಮ್ಮ ತಲೆಗೆ ಬರಬೇಕು. ಬರೀ ಅವ್ರ ಕುಟುಂಬಗಳು ಅವ್ರ ಜೀವನ ಚೆನ್ನಾಗಿತ್ತು ಅಂದರೆ ಇದು ಚಿತ್ರನಟರಲ್ಲ. ಇವತ್ತು ರಾಜ್ಕುಮಾರ್ ಅವ್ರ ಬಗ್ಗೆ ಒಂದೇ ಒಂದು ಮಾತಾಡಿದ್ದಕ್ಕೆ ಜನ ಕ್ಯಾಕುಸ್ ಯಾಕೆ ಹೋಗಿದ್ವಿ ಹೇಳಿ? ಯಾಕೆ ಹೋಗಿಸ್ಬೇಡಿ? ಅವರು ಸಮಾಜದಲ್ಲಿ ಒಳ್ಳೇದು ಹೇಳ್ಕೊಟ್ಟಿದ್ದಾರೆ ನಮಗೆ ಸರ್. ರಾಜ್ಕುಮಾರ್ ಸಿನಿಮಾನ ನಾವು ನೋಡ್ತಾ ಇದ್ದೀವಿ. ಇವತ್ತು ನಮ್ಮ ಮಕ್ಕಳು ಯೂಟ್ಯೂಬಲ್ಲಿ ಹಳೆ ಪಿಕ್ಚರ್ ನೋಡ್ತಿರ್ತಾರೆ ಸರ್, ಸಂತೋಷ ಆಗುತ್ತೆ. ಅದೇ ಇನ್ನು ಯಾರ್ದಾದ್ರೂ ಇದು ತೆಗ್ದಾಗಿ ಈ 2025, 26, 24 ತೆಗೆದ್ರೆ ನಮಗೆ ಭಯ ಆಗುತ್ತೆ, ಏನು ಕಲ್ತ್ಬಿಡ್ತಾವೋ ಅಂತ. ಯಾವ್ಯಾವುದೋ ಮಾತುಗಳು ಏನಪ್ಪ ಇದು ಕತೆ ಅಂತ. ಸೊ ಹಾಗಾಗಿ ಆ ಒಂದು ಗುಣಗಳು ಬಂದರೆ ಮಾತ್ರ. ಇವತ್ತು ನನ್ನ ಆಫೀಸಲ್ಲಿ ಚಿತ್ರನಟರು ಒಬ್ಬರು ಫೋಟೋ ಹಾಕಿದ್ದೀನಿ ಸರ್, ಬರ್ತಿರಂಗೆ ಎಂಟ್ರಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರು ಫೋಟೋ ಹಾಕಿದ್ದೀನಿ. ಹೌದು, ಅವ್ರ ಗುಣಕ್ಕೋಸ್ಕರ, ಅವ್ರಿಗೋಸ್ಕರ ಅವ್ರು ಕಲ್ತಿರೋದು. ಅವ್ರ ವ್ಯಕ್ತಿತ್ವ ಸಿನಿಮಾ ಬೇರೆ ಸರ್, ವ್ಯಕ್ತಿತ್ವ ಸಿನಿಮಾ ಬೇರೆ, ಸಿನಿಮಾನೇ ಬೇರೆ, ವ್ಯಕ್ತಿತ್ವನೇ ಬೇರೆ. ಯಾವತ್ತೂ ನಾನು ಅವ್ರ ಕೈ ಮುಟ್ಟಿಲ್ಲ, ನಾನು ಯಾವತ್ತೂ ಅವ್ರನ್ನ ಎದುರುಗಡೆ ದೂರಿಂದ ಒಂದ್ಸಲ ಎಲ್ಲೋ ನೋಡಿರ್ಬೋದು. ಆದರೂ ನಾವು ಅವ್ರನ್ನ ಅಷ್ಟು ಆರಾಧಿಸ್ತೀವಿ. ಅಥವಾ ನಂತರನೇ ಎಷ್ಟೋ ಕೋಟ್ಯಾಂತರ ಅಭಿಮಾನಿಗಳು ಅವ್ರನ್ನ ನೋಡೇ ಇರಲ್ಲ, ಆದರೂ ಅವ್ರನ್ನ ನಮ್ಮ ಬಾಸು ಈ ರೀತಿಯೆಲ್ಲ ನಾವು ಹೇಳಿದೆ. ಏನಕ್ಕೆ ಅಂದರೆ ಅವರ ಕೊಟ್ಟಂಥ ಮೆಸೇಜಸ್ಗಳು ಇರ್ತಾವಲ್ಲ, ಅವರು ಬದುಕಿ ಬಾಳ್ದಂಥ ಅವ್ರ ದಾರಿ ಇರ್ತಾವಲ್ಲ, ಅವ್ರು ನಮ್ಗೆ ತೋರಿಸೋವಂಥ ಗುರಿ ಇರ್ತಾವಲ್ಲ. ಹಾಗಾಗಿ ಅದು ಅಂದರೆ ಎಷ್ಟು ಇಂಪಾರ್ಟೆಂಟ್ ಇರ್ಬೋದು ಈ ಸಿನಿಮಾ ಕ್ಷೇತ್ರ. ಈಗ ನೀವು ಶ್ರೀಕೃಷ್ಣ ದೇವರಾಯನ ನೋಡಿಲ್ಲ, ಶ್ರೀಕೃಷ್ಣ ದೇವರಾಯನ ನಾವು ಖಂಡಿತವಾಗ್ಲೂ ನೋಡಿಲ್ಲ ಫೋಟೋ.
ಅದೇ ಶ್ರೀಕೃಷ್ಣ ದೇವರಾಯ ಅಂದ್ರೆ ರಾಜ್ಕುಮಾರ್ ನೆನಪಾಗೋದು. ಸಿನಿಮಾ ಮುಖಾಂತರ ನಮಗೆ ಸಿನಿಮಾ. ಗೊತ್ತಾಗೋದು ಯಾರೇ ಆಗಲಿ. ಸಿನಿಮಾ ಇವತ್ತು ದೇವರುಗಳು ಸಿನಿಮಾ ಮುಖಾಂತರ ಗೊತ್ತಾಗೋದು. 100%. ಯಾರೋ ಒಬ್ಬರು ವ್ಯಕ್ತಿತ್ವ ಆ ಸಿನಿಮಾ ಅಷ್ಟೇ ನಮ್ಗೆ ಇಂಪ್ಯಾಕ್ಟ್ ಆಗಿಬಿಡುತ್ತೆ ಹೌದು. ಅಲ್ವಾ. ಇವಾಗ ಯಾರೋ ಒಬ್ಬ ರೈತ ಕೆಲಸ ಬಿಟ್ಬಿಟ್ಟು ಹಿಂಗೆ ಹೋದ, ಇವತ್ತು ಬಂಗಾರ ಮನುಷ್ಯ ನಿಲ್ಸ್ಕೊಂತೀವಿ. ಇವತ್ತು ನಾವೆಲ್ಲ ಹುಟ್ಟೇ ಇರಲ್ಲ ಸರ್ ಅಲ್ವಾ. ಆ ಟೈಮಲ್ಲ ಸಿನಿಮಾಗಳು ಬಂದಾಗ ನಾವು ನಮ್ಮ ಜನನೇ ಆಗಿರಲಿಲ್ಲ, ಬಟ್ ಸ್ಟಿಲ್ ವಿ ಟಾಕ್ ಅಬೌಟ್ ದಟ್. ಯಾಕೆ ಅಂದರೆ ಒಳ್ಳೇದೇ. ಹಾಗಾಗಿ ಇದು ಎಲ್ಲೋ ಹೋಗ್ತಾ ಇದ್ದೀನಿ ಮಾತಾಡಿಕೊಂಡು ಕ್ಷಮಿಸಿ. ಖಂಡಿತವಾಗ್ಲೂ ತಪ್ಪೇ ಇದು. ಈ ತಪ್ಪಿಗೆ ಸೂಟಬಲ್ ಆದ ಕಾನೂನಿನ FIR ಹಾಕಿ ದಯಮಾಡಿ ಇನ್ನೊಂದು ಸಲ ಅವ್ರಿಗೆ ಬುದ್ಧಿ ಕಲಿಸುವಂಥದ್ದು ಮಾಡಬೇಕನ್ನೋದು ನಾನು. ಯಾವುದೇ ರೀತಿ ಪರ್ಮಿಷನ್ ತೊಗೊಂಡಿರೋದಿಲ್ಲ, ಪರ್ಮಿಷನ್ ತೊಗೊಳ್ದಲ್ಲೇ ಈ ರೀತಿ ತಪ್ಪು ಮಾಡಿದಾಗ ಈ ಥರ ಪ್ರಕರಣಗಳಲ್ಲಿ ಯಾವ ಸೆಕ್ಷನ್ ಅಡಿಯಲ್ಲಿ ಕೇಸ್ ದಾಖಲಾಗ್ಬೋದು ಮತ್ತು ಎಷ್ಟು ವರ್ಷ ಶಿಕ್ಷೆ ಆಗ್ಬೋದು? ಸರ್ ಈಗ ಎಕ್ಸ್ಪ್ಲೋಸಿವಿಂದ ಮಿನಿಮಮಲ್ 7 years ಇಂಪ್ರಿಸನ್ಮೆಂಟ್ ಇದು ನಡೆಯುತ್ತೆ. ಆದರೆ ಅದರಿಂದ ಹಾರ್ಮ್ ಆಗಿದ್ದರೆ, ಅದರಿಂದ ತೊಂದರೆಗಳಾಗಿದ್ದರೆ, ಅಥವಾ ಅದರ ಇಂಟೆನ್ಷನ್, ಉದ್ದೇಶ, ಮೋಟಿವೇಶನ್ ಇದೆಲ್ಲದ್ರ ಮೇಲೂ ಕೂಡ ತಾವು ಟಾಡಾ ತನಕ ತೊಗೊಂಡೋಗ್ಬಿಡ್ಬೋದು. ಅರ್ಥ ಆಯ್ತಲ್ಲ. ಏರ್ಪೋರ್ಟ್ನಲ್ಲಿ ಯಾರೋ ಒಬ್ಬರು ಬಾಂಬ್ನ ಇದು ಮಾಡಿದ್ದಾರೆ ಅಂತ ಹೇಳಿದಾಗ ಟಾಡಾನೇ ಆಗೋಯ್ತಲ್ಲ ಅದು. ಸೊ ಏನು ಗಾಡಿ ಬ್ಲಾಸ್ಟೇ ಆಗಬೇಕು ಗಾಡಿಯಲ್ಲಿ ಸರ್. ಇದೇ ಒಂದು ಪೆಟ್ರೋಲ್ ಮಾದರಿಯಲ್ಲಿ ಮಾಡಿರುವಂಥ ಒಂದು ಎಕ್ಸ್ಪ್ಲೋಸಿವ್ ಬಾಂಬ್ ಅಂತ ಅಂದ್ಕೊಂಡ. ಯಾವುದೇ ಒಂದು ಬೆಂಕಿಯಲ್ಲಿ ಸಿಡಿದ್ರೆ ಅದನ್ನ ಬಾಂಬ್ ಅಂತಲೇ ಕರೆಯುವಂಥದ್ದು. ಕುಕ್ಕರಲ್ಲಿ ಏನೋ ಒಂದು ಪ್ರಕರಣ ಆಯಿತು, ಕುಕ್ಕರ್ ಬಾಂಬ್ ಅನ್ನೋ ಒಂದು ಪ್ರಕರಣ ಆಯಿತು. ಈ ರೀತಿಯಾಗಿ ಬಾಂಬ್ಗಳು ಪ್ರಕರಣಗಳಾಗ್ತವೆ. ಯಾವುದೇ ರೀತಿ ಸಿನಿಮಾದಲ್ಲಿ ಬರ್ತಾವಲ್ಲ, ಏನು ಕಬೋರ್ಡು ಹಿಂಗೆ ಬ್ಲಾಸ್ಟ್ ಅವೆಲ್ಲ ಅಲ್ಲ. ಇದೇ ಗಾಡಿ ಕೆಳಗಡೆ ಇದ್ದು ಬ್ಲಾಸ್ಟ್ ಆಗಿದ್ರೆ ಆ ಗಾಡಿ ಕಥೆ ಏನಾಗಿರಬೇಕು, ಅಥವಾ ಇವರು ಇಟ್ಟಿದಂಥದ್ದಲ್ಲ ಅದು ಆ ಕಿಡಿ ಏನಾದ್ರೂ ಯಾವುದೋ ಒಂದು ಗಾಡಿಗೆ ತಲುಪಿ, ಅಥವಾ ಯಾವುದೋ ಒಂದು ಪಕ್ಕದಲ್ಲಿರುವಂಥ ಮರಕ್ಕೆ ಅದಕ್ಕೂ ಬಿದ್ದು, ಅಥವಾ ಏನೋ ಆಗಿ ಹೆಚ್ಚು ಕಮ್ಮಿ ಎಲೆಕ್ಟ್ರಿಕಲ್ ವೈರ್ ಏನಾಗಿದೆ, ಏನಾಗ್ತಿತ್ತು, ಹಾನಿಕಾರ ಆಗ್ತಿತ್ತು. ಹಾಗಾಗಿ ಎಲ್ಲರೂ ಪರ್ಮಿಷನ್ ತಗೊಂಡು ಮಾಡಿ ಅಂತಲೇ ಇದೆ. ಸ್ಪೆಷಲ್ ಪರ್ಮಿಷನ್ ತುಂಬ ಏನೂ ತೊಂದರೆ ಆಗಲ್ಲ ನೋಡ್ಕೋದು ಅಲ್ಲ. ಪ್ರಿಕಾಷನರಿ ಇರಬೇಕು. ಇಲ್ಲ ಅಂದರೆ ಭಾರಿ ಕಷ್ಟ ಆಗುತ್ತೆ ಸರ್. ಹಾಗಾಗಿ ಆ ಒಂದು ಹಾನಿಯ ಮೇಲೆ ಶಿಕ್ಷೆಯ ಪ್ರಮಾಣಗಳು ಜಾಸ್ತಿ ಆಗ್ತವೆ ಅನ್ನೋದು ನಿಮ್ಮ ಕ್ವಶನ್ಗೆ ಉತ್ತರ. ಥ್ಯಾಂಕ್ ಯು ಸರ್. ನಮಸ್ಕಾರ.